ನಮಸ್ಕಾರ. ವೈರಸ್ಗಳ ವಿರುದ್ಧ ಲಸಿಕೆಗಳನ್ನು ವಿಜ್ಞಾನಿಗಳು ಹೇಗೆ ಅಭಿವೃದ್ಧಿಪಡಿಸುತ್ತಾರೆ? ಇದು ನಮ್ಮ ಇಂದಿನ ವಿಷಯ. ಮಾನವ ಇತಿಹಾಸವನ್ನು ಗಮನಿಸಿದರೆ ಸಾಂಕ್ರಾಮಿಕ ರೋಗಗಳು ಮಾನವ ಕುಲಕ್ಕೆ ಸವಾಲಾಗಿ ಪರಿಣಮಿಸಿದ್ದಾವೆ. ಸಿಡುಬು, ಪೋಲಿಯೋ, ದಡಾರ, ಇನ್ಫ್ಲೂಯೆಂಜಾ ಮತ್ತು ಇತ್ತೀಚಿನ ಕೋವಿಡ್-19 ಮುಂತಾದ ವೈರಸ್ಗಳು ಲಕ್ಷಾಂತರ ಜನರ ಜೀವವನ್ನು ಬಲಿ ಪಡೆದಿದ್ದಾವೆ. ಆದರೆ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆಯಿಂದ ಈ ರೋಗಗಳ ವಿರುದ್ಧ ಮಾನವರು ಅತ್ಯಂತ ಪರಿಣಾಮಕಾರಿಯಾಗಿ ಒಂದು ಆಯುಧವನ್ನು ರೂಪಿಸಿಕೊಂಡಿದ್ದಾರೆ. ಮಾನವ ರೂಪಿಸಿಕೊಂಡಿದ್ದಾನೆ ಅಂತ ನಾವು ಹೇಳ್ಬೋದು. ಅದೇ ಲಸಿಕೆ, ವ್ಯಾಕ್ಸಿನ್. ಲಸಿಕೆಗಳು ಕೇವಲ ರೋಗಗಳನ್ನು ತಡೆಯೋದಕ್ಕೆ ಮಾತ್ರ ಅಲ್ಲ, ಕೆಲವು ರೋಗಗಳನ್ನ ಭೂಮಿಯಿಂದಲೇ ನಿರ್ಮೂಲನೆ ಮಾಡೋದಕ್ಕೂ ಕೂಡ ನೆರವಾಗಿದ್ದಾವೆ. ಆದರೆ ಹೊಸ ವೈರಸ್ಗಳ ವಿರುದ್ಧ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ ಅತ್ಯಂತ ಸಂಕೀರ್ಣವಾದ ವೈಜ್ಞಾನಿಕ ಹಾಗೂ ಸಮಯ ತೆಗೆದುಕೊಳ್ತಕ್ಕಂಥ ಕೆಲಸ ಆಗೈತೆ. ಲಸಿಕೆಗಳು ನಮ್ಮ ದೇಹಕ್ಕೆ ಯಾವುದೇ ಹಾನಿಯನ್ನು ಮಾಡದೆ ನಿಜವಾದ ವೈರಸ್ ದೇಹದ ಒಳಗೆ ಪ್ರವೇಶ ಮಾಡಿದಾಗ ಅದನ್ನು ಹೇಗೆ ಗುರುತಿಸಿ ನಾಶಪಡಿಸೋದು ಅನ್ನೋದನ್ನು ರೋಗ ನಿರೋಧಕ ದೇಹದಲ್ಲಿ ಸಹಜವಾಗಿರುವಂಥ ರೋಗ ನಿರೋಧಕ ವ್ಯವಸ್ಥೆಗೆ ಮೊದಲೇ ತಿಳಿಸಿ ಕಲಿಸಿಕೊಡ್ತದೆ. ಇದರಿಂದ ದೇಹದಲ್ಲಿ ಆಂಟಿಬಾಡಿಗಳನ್ನ ಉತ್ಪತ್ತಿ ಆಗೋದಕ್ಕೆ ನೆರವಾಗುತ್ತೆ. ಹೊಸ ವೈರಸ್ ಕಾಣಿಸಿಕೊಂಡ ತಕ್ಷಣ ವಿಜ್ಞಾನಿಗಳ ಮೊದಲ ಕೆಲಸ ಅದರ ಸ್ವರೂಪವನ್ನು, ರಚನೆಯನ್ನು ಅರ್ಥ ಮಾಡ್ಕೊಳ್ಳೋದಾಗುತ್ತೆ. ವೈರಸ್ನ ರಚನೆ, ಅದು ಹೇಗೆ ಹರಡ್ತೈತೆ, ಯಾವ ಜೀವಕೋಶಗಳನ್ನ ಅದು ಆಕ್ರಮಿಸ್ತೈತೆ ಮತ್ತು ಅದರ ಅನುವಂಶಿಕ ಮಾಹಿತಿಯ ಸ್ವರೂಪ ಏನು ಅನ್ನೋದನ್ನು ಅವ್ರು ಮೊದಲು ಅಧ್ಯಯನ ಮಾಡ್ತಾರೆ. ವೈರಸ್ನ DNA ಅಥವಾ RNA ವಿಶ್ಲೇಷಣೆ ಮಾಡಿ ಅದರ ಸಂಪೂರ್ಣ ತೆಳಿನಕಾಸೆ ಜಿನೋಮ್ನ ಗುರುತಿಸಲಾಗ್ತದೆ. ಉದಾಹರಣೆಗೆ ಹೇಳೋದಾದರೆ 2020ರಲ್ಲಿ ಕೋವಿಡ್-19 ಉಂಟು ಮಾಡಿದಂಥ SARS-CoV-2 ವೈರಸ್ನ ಜಿನೋಮ್ ಅಂದರೆ ತೆಳಿನಕಾಸೆಯನ್ನು ವಿಜ್ಞಾನಿಗಳು ಕೆಲವೇ ವಾರಗಳಲ್ಲಿ ಗುರುತಿಸಿ ಜಗತ್ತಿನ ಸಂಶೋಧಕರ ಜೊತೆಗೆ ಹಂಚಿಕೊಂಡರು. ಇದರಿಂದ ಲಸಿಕೆ ಅಭಿವೃದ್ಧಿಯ ಪ್ರಕ್ರಿಯೆ ಅತ್ಯಂತ ವೇಗವಾಗಿ ಆರಂಭ ಆಗಿ ಲಸಿಕೆ ಕೈಗೆಟುಕೋದಕ್ಕೆ ಸಾಧ್ಯ ಆಯಿತು. ವೈರಸ್ನ ತಿಳಿನಕ್ಷೆ ಜಿನೋಮ್ ತಿಳಿದ ನಂತರ ಅದರ ಯಾವ ಭಾಗವನ್ನು ಗುರಿಯಾಗಿಸಿಕೊಂಡ್ರೆ ದೇಹದಲ್ಲಿ ಪರಿಣಾಮಕಾರಿ ರೋಗ ನಿರೋಧಕ ಪ್ರತಿಕ್ರಿಯೆ ಉಂಟಾಗ್ತದೆ ಅನ್ನೋದನ್ನು ವಿಜ್ಞಾನಿಗಳು ಮುಂದಿನ ಹಂತದಲ್ಲಿ ಕಂಡುಹಿಡಿತಾರೆ. ಸಾಮಾನ್ಯವಾಗಿ ವೈರಸ್ನ ಮೇಲ್ಮೈನಲ್ಲಿರುವ ಪ್ರೋಟೀನ್ಗಳು ಇದಕ್ಕೆ ಉತ್ತಮವಾದಂಥ ಗುರಿಯಾಗಿರ್ತವೆ. ಕೋವಿಡ್-19 ವೈರಸ್ನಲ್ಲಿ ಸ್ಪೈಕ್ ಪ್ರೋಟೀನ್ ಅಂತಕ್ಕಂಥ ಮೇಲ್ಮೈ ಪ್ರೋಟೀನು ಮೊದಲ ಗುರಿಯಾಗಿರುತ್ತೆ, ಮುಖ್ಯವಾದ ಗುರಿಯಾಗಿರ್ತದೆ. ಈ ಪ್ರೋಟೀನು ವೈರಸ್ಸು ಮಾನವನ ಜೀವಕೋಶಗಳಿಗೆ ಅಂಟಿಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಆದ್ದರಿಂದ ವಿಜ್ಞಾನಿಗಳು ದೇಹ ಈ ಸ್ಪೈಕ್ ಪ್ರೋಟೀನನ್ನು ಗುರುತಿಸಿ ಅದರ ವಿರುದ್ಧ ಪ್ರತಿಕಾಯಗಳನ್ನ ಉತ್ಪಾದನೆ ಮಾಡೋದಕ್ಕೆ ಲಸಿಕೆಗಳನ್ನು ವಿನ್ಯಾಸಗೊಳಿಸಿದರು. ಇದಾದ ನಂತರ ಲಸಿಕೆಯ ತಯಾರಿಕೆ ಹಂತ ಆರಂಭ ಆಗುತ್ತೆ. ವೈರಸ್ನ ಸ್ವಭಾವ ಮತ್ತು ಸದ್ಯಕ್ಕೆ ಲಭ್ಯವಿರತಕ್ಕಂಥ ತಂತ್ರಜ್ಞಾನವನ್ನು ಅವಲಂಬಿಸಿ ಬೇರೆ ಬೇರೆ ರೀತಿಯ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗ್ತದೆ. ಕೆಲವು ಲಸಿಕೆಗಳಲ್ಲಿ ವೈರಸ್ನ ದುರ್ಬಲಗೊಳಿಸಿ ಬಳಸಲಾಗ್ತದೆ. ಇವುಗಳನ್ನು ದುರ್ಬಲಗೊಳಿಸಿದ ಜೀವಂತ ಲಸಿಕೆಗಳು ಅಂತ ಕರೀತಾರೆ. ದಡಾರ ಮತ್ತು ಸಿಡಿಮಿನ ಕೆಲವು ಲಸಿಕೆಗಳು ಈ ವಿಧಾನವನ್ನು ಅನುಸರಿಸುತ್ತವೆ. ಇನ್ನೂ ಕೆಲವು ಲಸಿಕೆಗಳಲ್ಲಿ ವೈರಸ್ನ ಸಂಪೂರ್ಣ ನಿಷ್ಕ್ರಿಯಗೊಳಿಸಿ ಬಳಸಲಾಗ್ತದೆ. ಪೋಲಿಯೋ ವಿರುದ್ಧ ಬಳಸುವ ಕೆಲವು ಲಸಿಕೆಗಳು ಇದಕ್ಕೆ ಉದಾಹರಣೆಗಳಾಗಿದ್ದಾವೆ. ಆಧುನಿಕ ಕಾಲದಲ್ಲಿ ಪ್ರೋಟೀನ್ ಲಸಿಕೆಗಳು ಮತ್ತು mRNA ಲಸಿಕೆಗಳು ಹೆಚ್ಚಿನ ಮಹತ್ವವನ್ನು ಪಡೆದಿದ್ದಾವೆ. ಪ್ರೋಟೀನ್ ಲಸಿಕೆಗಳಲ್ಲಿ ವೈರಸ್ನ ನಿರ್ದಿಷ್ಟ ಪ್ರೋಟೀನ್ಗಳನ್ನ ಮಾತ್ರ ಬಳಸಲಾಗ್ತದೆ. ಹೆಪಟೈಟಿಸ್ ಬಿ ಲಸಿಕೆ ಇದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ. mRNA ಲಸಿಕೆಗಳಲ್ಲಿ ವೈರಸ್ನ ಒಂದು ಪ್ರಮುಖ ಪ್ರೋಟೀನ್ ತಯಾರಿಸೋದಕ್ಕೆ ಅಗತ್ಯವಾದಂಥ ಆನುವಂಶಿಕ ಸೂಚನೆಗಳನ್ನ ಮಾತ್ರ ದೇಹಕ್ಕೆ ನೀಡಲಾಗ್ತದೆ. ದೇಹದ ಜೀವಕೋಶಗಳು ಆ ಸೂಚನೆಗಳನ್ನು ಅನುಸರಿಸಿ ವೈರಸ್ನ ಪ್ರೋಟೀನನ್ನು ತಯಾರಿಸ್ತವೆ, ಆ್ಯಂಟಿಬಾಡಿಗಳು ತಯಾರಾಗ್ತವೆ. ನಂತರ ರೋಗ ನಿರೋಧಕ ವ್ಯವಸ್ಥೆ ಅದನ್ನು ಗುರುತಿಸಿ ಪ್ರತಿಕಾಯಗಳನ್ನ ನಿರ್ಮಿಸ್ತದೆ. ಕೋವಿಡ್-19 ವಿರುದ್ಧ ಅಭಿವೃದ್ಧಿಪಡಿಸಿದ ಫೈಸರ್ ಮತ್ತು ಮೊಡರ್ನಾ ಲಸಿಕೆಗಳು ಈ ಹೊಸ ಬಗೆಯ ತಂತ್ರಜ್ಞಾನಕ್ಕೆ ಯಶಸ್ವಿಯಾದಂಥ ಉದಾಹರಣೆಗಳಾಗಿದ್ದಾವೆ. ಲಸಿಕೆಯ ವಿನ್ಯಾಸ ಪೂರ್ಣಗೊಂಡ ನಂತರ ಅದನ್ನು ನೇರವಾಗಿ ಜನಕ್ಕೆ ನೀಡೋದಿಲ್ಲ. ಮೊದಲು ಪ್ರಯೋಗಾಲಯದಲ್ಲಿ ವ್ಯಾಪಕವಾದ ಪರೀಕ್ಷೆಗಳನ್ನ ನಡೆಸಲಾಗ್ತದೆ. ಜೀವಕೋಶಗಳು ಮತ್ತು ಪ್ರಾಣಿಗಳ ಮೇಲೆ ಲಸಿಕೆಗಳನ್ನು ಪರೀಕ್ಷೆ ಮಾಡಿ ಅದು ಸುರಕ್ಷಿತವಾಗಿದೆಯೇ ಮತ್ತು ಅಗತ್ಯವಾದಂಥ ರೋಗ ನಿರೋಧಕ ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗ್ತದೆ. ಈ ಹಂತವನ್ನು ಪೂರ್ವ ವೈದ್ಯಕೀಯ ಪರೀಕ್ಷೆ ಅಂತ ಕರೀತಾರೆ. ಈ ಪರೀಕ್ಷೆಗಳು ಯಶಸ್ವಿಯಾದ ನಂತರ ಮಾನವರ ಮೇಲಿನ ವೈದ್ಯಕೀಯ ಪರೀಕ್ಷೆಗಳಿಗೆ ಅನುಮತಿ ಸಿಕ್ಕುತ್ತೆ. ಮಾನವರ ಮೇಲಿನ ವೈದ್ಯಕೀಯ ಪರೀಕ್ಷೆಗಳು ಸಾಮಾನ್ಯವಾಗಿ 3 ಹಂತಗಳಲ್ಲಿ ನಡೀತವೆ. ಮೊದಲ ಹಂತದಲ್ಲಿ ಕೆಲವೇ ಸ್ವಯಂ ಸೇವಕರ ಮೇಲೆ ಪರೀಕ್ಷೆ ನಡೆಸಿ ಲಸಿಕೆಯ ಸುರಕ್ಷತೆಯನ್ನು ಪರಿಶೀಲನೆ ಮಾಡಲಾಗುತ್ತೆ. ಎರಡನೇ ಹಂತದಲ್ಲಿ 100 ಜನರ ಮೇಲೆ ಪರೀಕ್ಷೆ ನಡೆಸಿ ಸರಿಯಾದ ಪ್ರಮಾಣ ಮತ್ತು ಅದರ ಪರಿಣಾಮಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಮೂರನೇ ಹಂತದಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಜನರ ಮೇಲೆ ಪರೀಕ್ಷೆ ನಡೆಸಿ ಲಸಿಕೆ ನಿಜವಾಗ್ಲೂ ರೋಗವನ್ನು ತಡಿತಿದೆ ಅನ್ನೋದನ್ನ ದೃಢಪಡಿಸಿಕೊಳ್ಳಲಾಗ್ತದೆ. ಈ ಹಂತ ಬಹಳ ಮುಖ್ಯವಾದ ಹಂತ ಆಗಿದೆ. ಲಸಿಕೆ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಸಾಕ್ಷ್ಯಗಳನ್ನ ಇದು ಒದಗಿಸುತ್ತೆ. ಈ ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಿ ಮುಗಿದ ನಂತರ ಸಂಗ್ರಹಿಸಲಾದಂಥ ಮಾಹಿತಿಯನ್ನು ಆರೋಗ್ಯ ನಿಯಂತ್ರಣ ಸಂಸ್ಥೆಗಳು ಪರಿಶೀಲನೆ ಮಾಡ್ತವೆ.
ಲಸಿಕೆಯ ಸುರಕ್ಷತೆ ಮತ್ತು ಪರಿಣಾಮಕಾರಿ ಅಂತ ಗೊತ್ತಾದರೆ, ಗಟ್ಟಿಯಾದರೆ, ದೃಢಪಟ್ಟರೆ ಅದರ ಬಳಕೆಗೆ ಅಧಿಕೃತವಾದಂಥ ಅನುಮೋದನೆಯನ್ನು ನೀಡಲಾಗ್ತದೆ. ನಂತರ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆರಂಭ ಮತ್ತು ಅದು ಜನರಿಗೆ ಲಭ್ಯ ಆಗ್ತದೆ. ಸಾಮಾನ್ಯವಾಗಿ ಹೊಸ ಲಸಿಕೆಯೊಂದನ್ನು ಅಭಿವೃದ್ಧಿಪಡಿಸೋದಕ್ಕೆ 5 ರಿಂದ 15 ವರ್ಷಗಳ ಸಮಯ ಬೇಕಾಗ್ತದೆ, ಕೆಲವು ಸಲ ಬೇಕಾಗುತ್ತೆ. ಆದರೆ ಕೋವಿಡ್-19 ಸಾಂಕ್ರಾಮಿಕ ಹರಡುವ ರೋಗದ ಸಂದರ್ಭದಲ್ಲಿ ಜಾಗತಿಕ ಸಹಕಾರ, ಆಧುನಿಕ ತಂತ್ರಜ್ಞಾನ, ಅಪಾರವಾದ ಆರ್ಥಿಕ ನೆರವು ಮತ್ತು ಈಗಾಗಲೇ ಅಭಿವೃದ್ಧಿಯಾಗಿದ್ದಂಥ mRNA ತಂತ್ರಜ್ಞಾನದ ನೆರವನ್ನು ಬಳಸಿಕೊಂಡು 1 ವರ್ಷದ ಒಳಗಡೆ ಹಲವಾರು ಪರಿಣಾಮಕಾರಿ ಲಸಿಕೆಗಳನ್ನ ಅಭಿವೃದ್ಧಿಪಡಿಸಲಾಯಿತು. ಇದು ವೈದ್ಯಕೀಯ ವಿಜ್ಞಾನದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಮತ್ತು ಸಾಧನೆ. ಇವತ್ತು ಕೃತಕ ಬುದ್ಧಿಮತ್ತೆ ಬಳಸಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಜಿನೋಮಿಕ್ಸ್ ಮತ್ತು ಸುಧಾರಿತ ಜೈವಿಕ ತಂತ್ರಜ್ಞಾನಗಳ ನೆರವಿನಿಂದ ಲಸಿಕೆ ಅಭಿವೃದ್ಧಿಯ ಪ್ರಕ್ರಿಯೆ ಕೆಲಸ ಇನ್ನಷ್ಟು ವೇಗವಾಗಿ ಮತ್ತು ನಿಖರವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದೇ ಲಸಿಕೆಯ ಮೂಲಕ ಅನೇಕ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡತಕ್ಕಂಥ ಸಾರ್ವತ್ರಿಕ ಲಸಿಕೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಪ್ರಯತ್ನಗಳು ನಡೀತಿದ್ದಾವೆ. ಇಂಥ ಲಸಿಕೆಗಳು ಮಾನವ ಕುಲವನ್ನು ಹೊಸ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ಮುಂದಿನ ದಿನಗಳಲ್ಲಿ ವಹಿಸಬಹುದು. ಒಟ್ಟಾರೆಯಾಗಿ ಹೊಸ ವೈರಸ್ಗಳ ವಿರುದ್ಧ ಲಸಿಕೆಯನ್ನು ಅಭಿವೃದ್ಧಿಪಡಿಸೋದು ವಿಜ್ಞಾನ, ವೈದ್ಯಕೀಯ, ಜೀವವಿಜ್ಞಾನ ಮತ್ತು ತಂತ್ರಜ್ಞಾನದ ಸಮನ್ವಯದಿಂದ, ಪರಸ್ಪರ ಸಹಕಾರದಿಂದ ನಡೀತಕ್ಕಂಥ ಒಂದು ಮಹಾನ್ ಕೆಲಸ ಆಗೈತೆ. ವೈರಸ್ನ ಅಧ್ಯಯನದಿಂದ ಆರಂಭ ಮಾಡಿ ಪ್ರಯೋಗಾಲಯ ಪರೀಕ್ಷೆಗಳು, ವೈದ್ಯಕೀಯ ಪರೀಕ್ಷೆಗಳು, ಅನುಮೋದನೆ ಮತ್ತು ಉತ್ಪಾದನೆಗೆ ಅನೇಕ ಹಂತಗಳನ್ನ ಒಳಗೊಂಡಿರುವ ಈ ಪ್ರಕ್ರಿಯೆ ಮಾನವ ಜೀವಗಳನ್ನ ರಕ್ಷಿಸುವ ಅತ್ಯಂತ ಪರಿಣಾಮಕಾರಿ ದಾರಿ. ಸಿಡುಬಿನ ನಿರ್ಮೂಲನೆ, ಪೋಲಿಯೋ ನಿಯಂತ್ರಣ ಮತ್ತು ಕೋವಿಡ್-19 ವಿರುದ್ಧದ ಯಶಸ್ಸುಗಳು ಲಸಿಕೆಗಳ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾವೆ. ಆದ್ದರಿಂದ ಲಸಿಕೆಗಳು ಆಧುನಿಕ ವೈದ್ಯಕೀಯ ವಿಜ್ಞಾನದ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿವೆ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮಾನವ ಕುಲವನ್ನು ರಕ್ಷಿಸ್ತಕ್ಕಂಥ ಕೆಲವು ಲಸಿಕೆಗಳನ್ನು ಹೇಗೆ ಅಭಿವೃದ್ಧಿಪಡಿಸಲಾಯಿತು, ಕೆಲವು ಲಸಿಕೆಗಳ ತಯಾರಿಕೆ ಮತ್ತು ಅಭಿವೃದ್ಧಿಯ ಹಿಂದೆ ಯಾವ ವಿಜ್ಞಾನಿಗಳು ಶ್ರಮಿಸಿರೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.